Brahmin's Cafe, Brahmin's Cafe. ಏಯ್, ನೀನು ತಂದಿರೋದು ನಾರ್ತ್ ಇಂಡಿಯನು, ಅಮ್ಮ ಕಳಿಸಿರೋದು ಪಕ್ಕಾ ಸೌತ್. ಎರಡನ್ನೂ ಮಿಕ್ಸ್ ಮಾಡಿದರೆ ಸೂಪರ್ ಅಲ್ವಾ? ಎಷ್ಟು ದಿವಸ ಅಂತ ಒಂದೇ ಮನೇಲಿದ್ದು ನೀವೊಂದು ದಿಕ್ಕು ನಾವೊಂದು ದಿಕ್ಕು ಅಂತ ಇರೋಕ್ಕಾಗತ್ತಪ್ಪ? ಆದರೆ ಉತ್ತರ ದಕ್ಷಿಣ ದಿಕ್ಕುಗಳು ಒಂದಾಗತ್ವೇನಪ್ಪ? ಒಂದಾಗಕ್ಕೆ ಪ್ರಕೃತಿ ಬಿಡುತ್ತಾ? ಒಂದು ನಿಮಿಷ, ನನ್ನ ಪ್ಲೇಟ್ ತೊಗೊಂಡು ಬರ್ತೀನಿ. ಕಳ್ಬೆಕ್ಕುಗಳು ಎಲ್ಲೆಲ್ಲಿ ಅಡುಗೆ ಹೊಂಚಾಗ್ತಿರತ್ತೆ ಅಂತ ಹೋಟೆಲ್ ಬಿಸ್ನೆಸ್ನಲ್ಲಿ ಮುಳುಗೆ ಎದ್ದಿರೋ ನನಗೆ ಗೊತ್ತಿಲ್ಲದೆ ಇರತ್ತಾ? ಆದರೆ ಒಂದು ವ್ಯತ್ಯಾಸ ಏನಂದರೆ, ಬೆಕ್ಕುಗಳು ಬರೀ ಹಾಲು ಕುಡಿದ್ರೆ ನಿನ್ನಂಥ ನೀಚ ಹೆಣ್ಣು ಹಾಲಿನಂಥ ಸಂಸಾರಕ್ಕೆ ಹುಳಿ ಹಿಂಡಿ ತಮ್ಮ ಬೇಳೆಕಾಳುಗಳನ್ನ ಬೇಯಿಸ್ಕೊಳಕ್ಕೆ ನೋಡ್ತೀರ. ಏನೇ ವೈಭವ್ ಪಾಲಿಗೆ ನಾನು ಸತ್ತೋಗಿದ್ದೀನಿ ಅಂತ ತಿಳ್ಕೊಂಡಿದ್ಯಾ? ನೀವೆಲ್ಲ ಪಿತೂರಿ ಮಾಡಿ ನನ್ನ ನಮ್ಮಪ್ಪನ ಮನೆಗೆ ಕಳಿಸಿ ಜಸ್ಟ್ ಒಂದೇ ಒಂದು ದಿನ ಸಹ ಆಗಿಲ್ಲ, ಅಷ್ಟು ಬೇಗ ನನ್ನ ಗಂಡನ ಬುಟ್ಟಿಗೆ ಹಾಕ್ಕೊಳಕ್ಕೆ ಬಂದಿದೆಯಲ್ಲ, ವಾ, ಮೆಚ್ಚಲೇಬೇಕು ಕಣೆ. ನಿನ್ನ ಹೆಣ್ಣು ಅಂದರೆ ನೀನೇ ಕಣೆ. ಬಟ್ ನಿನ್ನ ಪಾಲಿಗೆ ನಾನು ಹೆಣ್ಣಲ್ಲ, ಹೆಮ್ಮಾರಿ. ನಿನ್ನೆ ನಾನು ನಿನ್ನ ಇಡೀ ಕಾಂದನ್ನ ಸಾಕ್ಷಿ ಸಮೇತ ಹಿಡಿದು ಅಮ್ಮನಿಗೆ ಒಪ್ಪಿಸ್ಬೇಕು ಅಂತಾನೆ ನನ್ನ ಮನೆಯಿಂದ ಆಚೆ ಬಂದಿರೋದು, ತಿಳ್ಕೊ. ಸಾಕ್ಷಿ ಸಮೇತ ನನ್ನನ್ನು ಅಲ್ಲಿರ್ಬೇಕಾದ್ರೇ ನಿನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ಕೇಳ್ತೀನಿ, ವೈಭವ್ ಜೊತೆ ಸಂಸಾರ ಮಾಡೋಕ್ಕಾಯ್ತಾ ಕರುಣ? ಆಗಲಿಲ್ಲ. ಅಮ್ಮನ ಮನಸ್ಸನ್ನ ಗೆಲ್ಲಕ್ಕಾಯ್ತಾ? ಛೇ 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 ಬಿಡ್ತು ಅನ್ನು. ಏನು ಬೇಡ, ಆ ಮನೇಲಿ ನಿನಗೆ ಒಪ್ಪತ್ತಿನ ಗಂಜಿನಾದರೂ ಸಿಕ್ತಾ? ಅಪ್ಪಾಜಿ ಕೈಲಿ ಮೊನ್ನೆ ಸಿಕ್ತು, ಅದೇ ನಿನ್ನ ಪಾಲಿಗೆ ವಿಷಾನೂ ಆಯಿತು. ಅಲ್ಲ ಕಣೆ, ಯಾವುದೂ ಸಿಗದೆ ಏನನ್ನೂ ಸಾಧಿಸೋಕ್ಕಾಗದೆ ಬೀದಿ ಬಿಕಾರಿ ಥರ ಅಲ್ಲಿದ್ದು ಈಗ ಪರ್ಮನೆಂಟಾಗಿ ನಿನ್ನ ತವ್ರ ಮನೆ ಸೇರ್ಕೊಂಡಿದ್ಯಾ. ಈಗೇನು ಮಾಡ್ತೀಯಾ? ಏನು ಮಾಡೋಕ್ಕಾಗತ್ತೆ ನಿನ್ನ ಕೈಯಲ್ಲಿ? ಅವತ್ತು ನಿನ್ನ ಹತ್ರ ಚಾಲೆಂಜ್ ಮಾಡಿ 1 ತಿಂಗಳಿಗೆ ನಿನ್ನ ನಮ್ಮ ಮನೆಯಿಂದ ಓಡಿಸಿದ್ದೀನಿ. ಇವತ್ತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಇನ್ನು 1 ತಿಂಗಳೊಳಗೆ ಇದೇ ವೈಭವ್ ನನ್ನ ಹಿಂದೆ ಸುತ್ತೋ ಹಾಗೆ ಮಾಡ್ತೀನಿ. ಕರುಣ ಅಂದರೆ ಯಾರು ಅಂತ ಕೇಳಬೇಕು. ನಿನ್ನನ್ನು ಅವನು ಸಂಪೂರ್ಣವಾಗಿ ಮರ್ತೇ ಹೋಗಬೇಕು. ಆ ಥರ ಅವನಿಗೆ ಹುಚ್ಚಿಡಿಸ್ತೀನಿ. ನಿನ್ನ ಮುಂದೆನೇ ಅವ್ರ ಕೈಯಲ್ಲೇ ತಾಳಿ ಕಟ್ಟಿಸ್ಕೊತೀನಿ. ಆ ಮನೆಗೆ ಅಧಿಕೃತ ಸೊಸೆ ಆಗ್ತೀನಿ.
ಅಲ್ಲಿರೋರೆಲ್ಲ ಇನ್ಕ್ಲೂಡಿಂಗ್ ವೈಭವ್ ಅಮ್ಮ ಅಪ್ಪಾಜಿ ನನ್ನ ಕಾಲಡಿ ಗುಲಾಮ್ರಾಗಿ ಬಿದ್ದು ಹೊರಲಾಡ್ತಾರೆ. ತಡಿಯೋಕ್ಕಾಗತ್ತೇನೆ ನಿನ್ನ ಕೈಯಲ್ಲಿ? ಹೇಳೆ. ನನ್ನ ಮುಂದೆನೆ ನನ್ನ ಗಂಡನ್ನ ಅಮ್ಮನ ಅಪ್ಪಾಜಿನ ಗುಲಾಮ್ರ ನಂಗೆ ಮಾಡ್ಕೊತೀನಿ ಅಂತ್ಯ. ಹುಷಾರ್. ನಾನು ಅಲ್ಲಿಲ್ಲ ಅಂತ ಏನಾದರೂ ಬಾಲ ಬಿಚ್ಚಕ್ಕೆ ನೋಡ್ತೀಯೋ, ಅಮ್ಮನ ತಂಟೆಗಾಗಲಿ ಅಪ್ಪಾಜಿ ತಂಟೆಗಾಗಲಿ ಹೋದ್ಯೋ, ನಿನ್ನ ಹುಡ್ಕೊಂಡು ಬಂದು ಹುಟ್ಟಡಗಿಸ್ಬಿಡ್ತೀನಿ. ತೊಲಗೆ. ಇನ್ನೊಂದು ಸಲ ಏನಾದರೂ ಪಿಳ್ಳೆ ನೆವ ಇಟ್ಕೊಂಡು ನಮ್ಮ ಆಫೀಸ್ ಕಡೆ ಬಂದರೆ ಕಾಲು ಮುರಿದು ಕೈ ಕೊಟ್ಬಿಡ್ತೀನಿ. ಹೋಗ್ತಾ ಇರೋ, ಹಿಂದೆ ತಿರುಗಿ ನೋಡ್ದೆ. ಹೋಗೆ. ಎಲ್ಲೋಗಿದ್ದೆ ಕಣ ಇಷ್ಟೊತ್ತು? ಅಬ್ಬಾ, ಆ ನಿಮ್ಮ ವಾಶ್ರೂಮು, ಆ ಬೇಸನ್ನು, ಆ ದೇವರಿಗೆ ಪ್ರೀತಿ. ಆ ವಾಶ್ರೂಮ್ನ ಕ್ಲೀನ್ ಮಾಡಿ, ಸಿಂಕ್ನ ಕ್ಲೀನ್ ಮಾಡಿ, ತಟ್ಟೆ ತೊಳ್ಕೊಂಡು ಬ್ರಷಲ್ಲಿ ಇಷ್ಟೊತ್ತಾಯ್ತು. ಐ ಎಲ್ಲೋದ್ಲ ಅವಳು? ಹೋದ್ಲು ಅನ್ಸತ್ತೆ. ಹೋದ್ಲಾ? ಖಾಲಿ ಕೈಯಲ್ಲಿ ಹೋಗಲ್ಲ ಅಂತಿದ್ಲು. ಊಟ ಮಾಡೋವರೆಗೂ ವೆಯ್ಟ್ ಮಾಡಮ್ಮ ಅಂದರೆ ಕೇಳಿಲ್ಲ ನೋಡಿ, ಅದಕ್ಕೆ ಕೊಟ್ಟು ಕಳಿಸ್ದೆ. ಏನು ಸರ್ ಹಾಗೆ ಗುರಾಯಿಸ್ತಿದ್ದೀರಾ? ನಿಮ್ಮ ಹುಡುಗಿಗೆ ಕೊಟ್ಟು ಕಳಿಸ್ದೆ ಅಂತನಾ? ನಮ್ಮ ಹುಡುಗಿ ಅಂದರೆ ಗುದ್ಬಿಡ್ತೀನಿ. ವೈಭವ್, ನಾನು ಇಲ್ಲದೆ ಇರೋ ಈ ಸಮಯನ ನೀವು ಸರಿಯಾಗಿ ಉಪಯೋಗಿಸ್ಕೋಬೇಕು ಆಯಿತಾ? ಅದರಲ್ಲೂ ನಾವು ಕೆಲವೊಂದು ಸಾಧಿಸೋಕ್ಕೆ ಆಗದೆ ಇರೋಂಥ ವಿಷಯಗಳನ್ನ ನೀವು ಸಾಧನೆ ಮಾಡಲೇಬೇಕು. ಈಗ ಮುಖ್ಯವಾಗಿ ಅಮ್ಮನಿಗೆ ತುಂಬ ಹತ್ತಿರ ಆಗಬೇಕು. ಎಷ್ಟೇ ಹತ್ತಿರ ಅಂದರೆ ಅಮ್ಮನಿಗೆ ಹಿಡ್ದಿರೋ ಸೌಂದರ್ಯ ಅನ್ನೋ ವ್ಯಾಮೋಹ ದೂರ ಆಗೋವರೆಗೂ. ಈ ಸಂದರ್ಭದಲ್ಲಿ ನೀನು ಹೇಳೋ ಅಷ್ಟು ಸುಲಭ ಅಲ್ಲ ಕಣ. ಅದು ನನಗೂ ಗೊತ್ತು ವೈಭವ್, ಆದರೆ ನೀವು ಅಮ್ಮಗೆ ಅಪ್ಪಾಜಿಗೆ ಬೆಂಗಾಲಾಗಿದ್ದು ಕಾಯಬೇಕಲ್ವಾ? ಇಲ್ಲ ಅಂದರೆ ಈ ವಿಷ ಸರ್ಪ ಸರಿಯಾದ ಸಮಯ ನೋಡ್ಕೊಂಡು ಅಪಾಯ ಮಾಡುತ್ತೆ. ನಿಂತ್ಕೋ. ಏನಾಯ್ತಮ್ಮ? ಯಾಕೆ ಅಳ್ತಾ ಇದೆಯಾ? ಆ ಕರುಣ ನನ್ನ ಕಪಾಳು ಕೊಡೋದು ಬಿಟ್ಲು. ಕರುಣ ಅವಳೇನು ಸಿಕ್ಕಿದ್ಲು ನಿನ್ಗೆ? ಆಫೀಸಲ್ಲಿ. ಕರುಣ ಆಫೀಸಿಗೆ ಬಂದಿದ್ಲಾ? ಯಾಕೆ ಬಂದಿದ್ಯಾ ಅಂತ ಕೇಳಿದ್ದಕ್ಕೆ ಹೊಡೋದ್ಲಮ್ಮ. ಅಷ್ಟೇ ಅಲ್ಲಮ್ಮ, ಅವಳು ಇನ್ನೂ ವೈಭವ್ ಪಾಲಿಗೆ ಸತ್ತಿಲ್ವಂತೆ. ಇನ್ನೊಂದ್ಸಲಿ ಏನಾದರೂ ನಾನು ಆಫೀಸ್ ಕಡೆ ಹೋದ್ರೆ ಕಾಲು ಮುರಿದು ಕೈ ಕೊಡ್ತಾಳಂತೆ. ಹೌದಾ? ಕಾಲು ಮುರಿತಾಳಂತ? ಅವಳಿಗೆ ಹಿಡ್ದಿದ್ದ ಗ್ರಾಚಾರ ಬಿಡುಗಡೆ ಆಯಿತು, ಅದಕ್ಕೆ ಸರಿಯಾದ ನಿರ್ಧಾರ ತಗೊಂಡು ತವ್ರ ಮನೆ ಸೇರ್ಕೊಂಡ್ಲು ಅಂತ ಅಂದ್ಕೊಂಡಿದ್ದೆ. ಆದರೆ ಬಿಡುಗಡೆ ಆಗೋ ಸೂಚನೆ ಇದ್ರೂ ಇವಳು ಬಿಡಿಸ್ಕೊಂಡಿಲ್ಲ.
ಅಂದರೆ ನಾನೇ ಬಿಡಿಸ್ಬೇಕು ಅನಿಸುತ್ತೆ. ಏನಮ್ಮ, ಇಷ್ಟೆಲ್ಲ ನಡೀತಿದ್ರು ಆ ನನ್ನ ಮಗ ಸುಮ್ಮನೆ ಇದ್ನಾ? ತುಟಿಕ್ ಪುಟಿಕ್ ಅಂದಿಲ್ವಾ? ನೀವು ಹೇಳ್ಕೊಟ್ಟಾಗೆ ನಾನು ಅವ್ರ ಹತ್ರ ಮಾತಾಡಿದೆ ಅಮ್ಮ. ಮೊದಲು ಊಟ ಬೇಡ ಆರ್ಡರ್ ಮಾಡಿದ್ದೀನಿ ಅಂದರು. ಆಮೇಲೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಊಟ ಮಾಡೋಕ್ಕೆ ಒಪ್ಕೊಂಡ್ರು. ಇನ್ನೇನು ಅವ್ರು ಊಟ ಮಾಡಬೇಕು ಅಷ್ಟರಲ್ಲಿ ಬಿರುಗಾಳಿ ಥರ ಇವಳು ಬಂದ್ಬಿಟ್ಲಮ್ಮ. ನನ್ನನ್ನು ಏನೇನೋ ಹಂಗಿಸಿ ಚುಚ್ಚು ಮಾತಾಡೋಕ್ಕೆ ಶುರು ಮಾಡಿದ್ಲು. ಅವಳ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತು. ಏನು ಮಾತಾಡಿರ್ತಾಳೆ ಅಂತಲೂ ನನಗೆ ಗೊತ್ತು. ಸರಿ, ನೇರವಾಗಿ ವಿಷಯಕ್ಕೆ ಬಾ. ಅವಳು ನಿನಗೆ ಬೈದು ಹೊಡೆದು ಎಲ್ಲ ಮಾಡ್ತಿದ್ಲಲ್ಲ, ಆವಾಗ ಇವನೇನು ತಿರುಗಿಸಿ ಮಾತಾಡಲಿಲ್ವಾ? ಅವಳಿಗೆ ಹೊಡಿಲಿಲ್ವಾ ವಾಪಸ್ಸು? ಇವಳು ಅವ್ರ ಮುಂದೆ ಹೊಡಿಲಿಲ್ಲ, ಬರ್ತಿದ್ದಂಗೆ ನನ್ನನ್ನು ಆಚೆ ಕಳಿಸ್ಬಿಟ್ಲು. ವೈಭವ್ ಊಟ ಮುಗಿಸ್ಲಿ, ಕ್ಯಾರಿಯರ್ನ ವಾಪಸ್ ತರೋಣ ಅಂತ ನಾನು ಆಚೆ ವೆಯ್ಟ್ ಮಾಡ್ತಾ ಇದ್ದೆ. ಹುಡ್ಕೊಂಬಂದು ಹೊಡೆದ್ಲು. ತಿರುಗಿಸ್ ಹೊಡೆಯೋಕ್ಕೆ ನಿನ್ನ ಸಂಸ್ಕಾರ ಒಪ್ಪಲಿಲ್ಲ ಅಲ್ಲ? ಸುಮ್ಮನೆ ಅವಳ ಕೈಲಿ ಏಟ್ ತಿಂದು ಬಂದೆ ನೀನು. ಇರಲಿ, ಅವಳ ವಿಷಯದಲ್ಲಿ ಯಾರನ್ನು ಬಿಗಿ ಮಾಡಬೇಕು, ಹೇಗೆ ಬಿಗಿ ಮಾಡಬೇಕು ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಮಗನ ಆಫೀಸ್ಗೆ ನುಗ್ಗಿ ನನ್ನ ಮಗಳ ಮೇಲೆ ಕೈ ಮಾಡೋಷ್ಟು ಧೈರ್ಯನ ಅವಳಿಗೆ? ನೋಡ್ಕೋತೀನಿ. ಅದಿರಲಿ, ನಾನು ಕಳಿಸಿದ ಊಟ ಮಾಡಿದ್ನ ವೈಭವ್? ಗೊತ್ತಿಲ್ಲಮ್ಮ, ಇಬ್ಬರು ಸೇರಿ ನನ್ನನ್ನು ಆಚೆಗೆ ಹಾಕ್ಬಿಟ್ರು. ಕರುಣ ಕೈ ಬೀಸ್ಕೊಂಡು ಖಾಲಿ ಕೈಯಲ್ಲಿ ಬಂದ್ಲೋ ಅಥವಾ ಏನಾದರೂ ಇತ್ತೋ? ಒಂದು ದೊಡ್ಡ ಬ್ಯಾಗ್ ಇತ್ತಮ್ಮ ಅವಳ ಕೈಯಲ್ಲಿ. ಓ, ಅಲ್ಲಿಗೆ ಅವನು ಆರ್ಡ್ರ್ ಮಾಡಿದ ಊಟ ಏನು ಅಂತ ಗೊತ್ತಾಯ್ತು. ಆಹಾ, ಸೂಪರ್. ಇಲ್ಲಿ ನನಗೆ ಅಮ್ಮನ ಕೈ ರುಚಿ ಅಂದರೆ ಕೈ ರುಚಿ ಸಖತ್ತಾಗಿದೆ. ಕಳ್ರಿಸ್ತೀನಿ. ಏನಮ್ಮ ದಿಢೀರಂತ ವಿಡಿಯೋ ಕಾಲ್ ಮಾಡಿದ್ಯಾ? ನನ್ನ ವಿಷಯ ಹಾಗಿರಲಿ, ಮೊದಲು ನಿನ್ನ ಆಫೀಸ್ ವಿಷಯಕ್ಕೆ ಬಾ. ಮೊನ್ನೆ ಯುಗಾದಿ ಮುಂಚೆ ನೀನು ಆಫೀಸೆಲ್ಲ ಕ್ಲೀನ್ ಮಾಡಿಸಿರ್ಲಿಲ್ವೇನೋ? ಸಿಕ್ಕಾಪಟ್ಟೆ ಧೂಳು ಕಸ ಎಲ್ಲ ಆಡ್ಕೊಂಡಿದ್ಯಂತೆ. ಏನ? ಯಾರಮ್ಮ ಹೇಳಿದ್ದು ನಮ್ಮ ಆಫೀಸಲ್ಲಿ ಧೂಳು ಕಸನ? ನೋವೇ, ಕನ್ನಡಿ ಥರ ಪಳಪಳ ಅಂತ ಹೊಳಿತಾ ಇದೆ. ಬೇಕಿದ್ರೆ ಬಂದು ನೋಡು. ಬರ್ತೀನಿ, ಬರ್ತೀನಿ, ಬಂದು ಕ್ಲೀನ್ ಮಾಡ್ತೀನಿ. ಬರಕ್ಕೆ ಮುಂಚೆ ಅಲ್ಲಿ ಎಷ್ಟು ಧೂಳಿದೆ, ಎಷ್ಟು ಕಸ ಇದೆ, ಒಂದು ಪರ್ಕೆ ತಂದರೆ ಸಾಕಾ ಅಥವಾ ಇನ್ನೂ ಏನಾದರೂ ತೊಗೊಂಡು ಬಂದು ಝಾಡಿಸ್ಬೇಕಾ ಅಂತೆಲ್ಲ ನೋಡ್ಕೋಬೇಕು ತಾನೆ? ಹೇಗಿದ್ರೂ ವಿಡಿಯೋ ಕಾಲ್ ಮಾಡಿದ್ದೀನಿ. ಎಲ್ಲಿ ಒಂದ್ಸಲ ನಿನ್ನ ಕ್ಯಾಬಿನ್ ಸುತ್ತ ವಿಡಿಯೋ ತೋರಿಸು. ಅಮ್ಮ, ಏನು ತಮಾಷೆ ಮಾಡ್ತಿದ್ಯಾ? ಸೀರಿಯಸ್ಲಿ? ಹೌದು, ಅಲ್ಲಿ ನಿನ್ನ ಸುತ್ತಮುತ್ತ ಯಾರ್ಯಾರಿದ್ದಾರೆ ಅಂತ ನೋಡಬೇಕು. ತೋರಿಸು.
ಆಯ್ತಮ್ಮ. ಇಲ್ಲಿ ನೋಡು, ನೀನು ಊಟ ಕಳಿಸಿದ ಊಟ ಬೇರೆ ಮಾಡ್ತಾ ಇದ್ದೀನಿ. ಅಮ್ಮ, ನೀನು ಕಳಿಸಿದ ಬಿಸಿಬೇಳೆ ಬಾತಂತೂ ಸೂಪರ್. ನಿಜ ಹೇಳಬೇಕು ಅಂದರೆ ನೀನು ಯಾವಾಗಲೂ ಮಾಡ್ತೀಯಲ್ಲ, ಅದಕ್ಕಿಂತ ಈ ಬಿಸಿಬೇಳೆ ಬಾತು ಡಬ್ಬಲ್ ರುಚಿಯಾಗಿದೆ. ಸೌಂದರ್ಯ, ನಮ್ಮನೆ ಊಟನೇ ಮಾಡ್ತಿದ್ದಾನಲ್ಲ ಇವನು. ಅಲ್ಲಮ್ಮ, ನೀನು ಕಳಿಸಿರೋದಲ್ದಲೆ ಇನ್ಯಾವ ಊಟ ಮಾಡಲಿ ಹೇಳು. ಊಟ ಮುಗಿಸ್ಬಿಟ್ಟು ಮಾಡ್ತೀನಿ. ಇಡ್ಲಮ್ಮ ಫೋನು? ಸ್ವಲ್ಪ ತಡಿ. ಕರುಣ ಬಂದಿದ್ಲಂತೆ? ಓ, ಅವಳು ಇದ್ದಾಳೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ವಿಡಿಯೋ ಕಾಲ್ ಮಾಡಿದ್ಯಾ? ಹೌದು ಅಂತಾನೆ ಇಟ್ಕೋ. ಇಟ್ಕೊಳ್ಳೋದೇನು ಬಂತು, ನೀನು ಅದಕ್ಕೆ ಕಾಲ್ ಮಾಡಿರೋದು. ಅಮ್ಮ, ಅವಳೇನೋ ಬಂದಿದ್ಲು, ಒಂದು 10 ನಿಮಿಷ ಇದ್ದು ಹೊರಟೋದ್ಲು. ಅವಳು ಯಾಕೋ ಬಂದಿದ್ಲು? ಅಲ್ಲೇನೋ ಕೆಲಸ ಅವಳಿಗೆ? ಸೌಂದರ್ಯಂಗೆ ಬಾಯಿಗೆ ಬಂದ ಹಾಗೆ ಬೈದು ಹೊಡೆದು ಬಡ್ದು ಮಾಡಿದ್ಲಂತೆ. ಯಾಕೆ, ತಿಂದಿದ್ದು ಜಾಸ್ತಿ ಆಯ್ತಾ ಅವಳಿಗೆ? ಕೊಬ್ಬ? ಅಮ್ಮ, ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಮುಂದೆ ನನ್ನ ಕ್ಯಾಬಿನಲ್ಲಂತೂ ಆ ಥರ ಏನೂ ಆಗಿಲ್ಲ. ಹೊರಗಡೆ ನಡೆದಿದ್ರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಆಮೇಲೆ ಇನ್ಮೇಲೆ ಅವಳ ಕೈಯಲ್ಲಿ ಊಟ ನನಗೆ ಕಳ್ಸಂಗಿಲ್ಲ. ಅದೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ನನಗೆ ಟೋಟಲ್ ಡಿಸ್ಟರ್ಬ್ ಆಗೋಗುತ್ತೆ. ಇಲ್ಲಿನೆಲ್ಲ ಕೆಲಸಗಳು ಹಾಳಾಗೋಗುತ್ತೆ. ಹಂಗೊಂದು ವೇಳೆ ನಿನಗೆ ಕಳಿಸ್ಲೇಬೇಕು ಅನ್ನಂಗಿದ್ರೆ ಆ ನಿನ್ನ ತಮ್ಮ ವೇಸ್ಟ್ ಬಾಡಿ ರಂಗಣ್ಣ ಇದ್ದಾನಲ್ಲ, ಅವನ ಕೈಯಲ್ಲಿ ಕಳಿಸು. ಆಮೇಲೆ ಇನ್ನೊಂದು ವಿಷಯ, ಕರುಣ ಮನೆಯಿಂದ ಆಚೆ ಹೋಗಿರ್ಬೋದು, ಆದರೆ ನನ್ನ ಮನಸ್ಸಿನಿಂದ ಅಲ್ಲ. ಅವಳು ಆಫೀಸ್ಗಾದರೂ ಬರ್ತಾಳೆ, ಅಥವಾ ನಾನೇ ಅವಳು ಮನೆಗಾದರೂ ಹೋಗ್ತೀನಿ. ಬೋರ್ ಆದರೆ ಪಾರ್ಕು, ಸಿನಿಮಾ ಅಂತ ಎಲ್ಲಿ ಬೇಕಾದರೂ ಸುತ್ತಾಡ್ತೀವಿ. ದಯವಿಟ್ಟು ಅವಳು ವಿಷಯವಾಗಿ ಪ್ರಶ್ನೆಗಳು ಕೇಳೋದಾಗಲಿ, ಈ ಥರ ವಿಡಿಯೋ ಕಾಲ್ ಮಾಡೋದಾಗಲಿ ಮಾಡಬೇಡ. ನನಗೆ ನಾಚಿಕೆ ಆಗುತ್ತೆ.